ದೇಶಾದ್ಯಂತ ಹಿಂದೂಗಳ ಹಬ್ಬ ಅಂತ ಹೇಳಲಿಕ್ಕೂ ಅಲ್ಲಗಳಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬಾಗಲಕೋಟೆಯಲ್ಲಿ 6 ಗಂಟೆಗೆ ಒಂದು ಭವ್ಯವಾದ ಶೋಭಾಯಾತ್ರೆ ಶಿವ ಅಂಬಾಭವಾನಿ ದೇವಸ್ಥಾನದಿಂದ ಆರಂಭ ಆಗಿತ್ತು. ಏನೋ ಬಾಗಲಕೋಟೆ ಕೆಲವು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇನ್ನೇನು ಕೇವಲ 5 ನಿಮಿಷದಲ್ಲಿ ಆ ಮೆರವಣಿಗೆ ಮುಕ್ತಾಯ ಆಗ್ತಿತ್ತು. ಏನೋ ಮೆರವಣಿಗೆ ಮುಕ್ತಾಯ ಆಗುವ ಸಂದರ್ಭದಲ್ಲಿ ಇನ್ನೇನು 5 ನಿಮಿಷ ಇತ್ತು ಅನ್ನೋ ಸಂದರ್ಭದಲ್ಲಿ ಮೆರವಣಿಗೆಯ ಮೇಲೆ ಒಂದಿಷ್ಟು ಯುವಕರು, ಮುಸ್ಲಿಂ ಯುವಕರು ಏನೋ ಚಪ್ಪಲಿ ಎಸೆದಿದ್ರು. ನಂತರ ಪೊಲೀಸ್ ಇಲಾಖೆಯವರು ಅದನ್ನ ಕಂಟ್ರೋಲ್ ಮಾಡಿದ್ರು. ನಂತರ ಅವ್ರೇನೋ ಪ್ರಾರ್ಥನಾ ಮಾಡಿ ಇನ್ನೇನು ಅಟ್ಯಾಕ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿಯೇ ಒಂದಿಷ್ಟು ಮಂದಿ ಕಲ್ಲು ಹೋಗಿದ್ರು. ಅದು ತಪ್ಪಿ SP ಸಾಹೇಬ್ರಿಗೆ ಬಿತ್ತು. SP ಸಾಹೇಬ್ರು ಈಗ ಆಸ್ಪತ್ರೆಯಲ್ಲಿ ದಾಖಲಾಗ್ಯಾರ. SP ಸಾಹೇಬರಿಗೆ ಹಿಂದಗಡೆ ಕಲ್ಲು ಹೋಗದಾರ, ಅವ್ರಿಗೆ ಹಿಂದಗಡೆ ದುಬ್ಬಕ್ಕೆ ಸ್ಥಾವರ ಆಗಿ ರಕ್ತ ಸಹಿತ ಹರಡಿದೆ. ಆ ಕಾರಣದಿಂದ ಇವತ್ತು ಬಾಗಲಕೋಟೆ ಶಾಂತ ರೀತಿಯಿಂದ ಒಂದು ಶಿವಾಜಿ ಜಯಂತಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆ. ಇವತ್ತು ಬಾಗಲಕೋಟೆ ಸಾರ್ವಜನಿಕರಿಗೆ ಒಂದು ಮುಸ್ಲಿಂ ಸಮುದಾಯದ ಕೆಲವು ಯುವಕರು ಒಂದು ಶಾಂತಯುತವಾಗಿ ಇರತಕ್ಕಂಥ ಹಿಂದೂಗಳ ಮೇಲೆ ದಬ್ಬಾಳಿಕೆ ಕೆಲವು ವರ್ಷಗಳಿಂದ ಮಾಡ್ಕೊಂತ ಬಂದಾರೆ. ಆ ಕಾರಣದಿಂದ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಮಾಡಿದ್ರು. ಒಬ್ಬ ಹೈಯರ್ ಆಫೀಸರ್, ಡಿಸ್ಟ್ರಿಕ್ಟ್ ಹೆಡ್, ಒಬ್ಬ ಪೊಲೀಸ್ ಇಲಾಖೆ SP ಸಾಹೇಬ್ರ ಮೇಲೆ ಮಾಡ್ಯಾರ. ಇವತ್ತು IG ಸಾಹೇಬ್ರನ್ನ ಪ್ರತ್ಯೇಕವಾಗಿ ಬಂದು ಬಾಗಲಕೋಟೆಯಲ್ಲಿ ಶಾಂತಯುತವಾದ ವಾತಾವರಣನ ಹಮ್ಮಿಕೋಬೇಕು. ನಾಳೆ ಯಾಕಂದ್ರೆ ಹೋಳಿನ ಹಬ್ಬ ಬರುತ್ತೆ. ಒಂದು ವಿಶ್ವದಲ್ಲಿ ನಮ್ದು 2ನೇ ಸ್ಥಾನ ಹೋಳಿ ಹಬ್ಬ ಬಾಗಲಕೋಟದಲ್ಲಿ. ಅದನ್ನ ಅಚ್ಚುಕಟ್ಟಾಗಿ ಆಗಬೇಕಪ್ಪ ಅಂದ್ರೆ ಯಾರ್ಯಾರು ಇವತ್ತು ಕಲ್ಲು ಎಸ್ತಾರ, ಯಾರ್ಯಾರು ಇವತ್ತು ಚಪ್ಪಲಿ ಎಸ್ತಾರ, ಯಾರ್ಯಾರು ಇವತ್ತು ಕುರ್ಚಿ ಎಸ್ತಾರ, ಅವ್ರ ಮೇಲೆ ತಕ್ಷಣವಾಗಿ ಬಂಧನ ಮಾಡಬೇಕು. ಇದು ಮಸ್ಜಿದ್ ಟೈಮ್ ಮುಗೀತು, ನಮಾಜ್ ಟೈಮ್ ಮುಗೀತು. ನಮಾಜ್ ಅವರು 9:30 9:40 ಆಲ್ಮೋಸ್ಟ್ 10 ತನಕ ಇದೆ. ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು. ಇದು ಅದಕ್ಕೆ ಹೇಳಲಿಲ್ಲ. ಯಾರು ಕಿಟ್ಕಳಿಯವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ಯಾರು ಈ ತರ ಧರ್ಮದ್ದು ಈ ತರ ಏನಿಲ್ಲ, ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ. ಮತ್ತೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ. ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗೀತು. ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ. ಈಗ ಇಲ್ಲಿ ಯಾರು ಜನ ಸೇರಿಲ್ಲ, ಪೀಸ್ಫುಲ್ ಮುಗೀತು. ಬಟ್ ಆ ಮಿಸ್ಕ್ರೆಂಟ್ ಯಾರು ಈ ತರ ಮಾಡಿದ್ದಾರೆ ಅವ್ರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ. ಈ ಪ್ರಕಾರ 2 ಕಲ್ಲು ಬಿತ್ತು, ನಮ್ಮ ಪೊಲೀಸ್ ಮೇಲೆನೆ ಸೈಡ್ ಅಲ್ಲಿ ಬಿತ್ತು. ಅವರು ಹೆಲ್ಮೆಟ್ ಹಾಕಿದ್ರು. ನಿಮ್ಮ ಮೇಲೆ ಕಲ್ಲು ಬಿತ್ತು. ಆ ಟೈಮಲ್ಲಿ ಏನಾಯ್ತು ಅಂತ ಸರ್? ಏನೇನಾಗಿಲ್ಲ. ಇದು ಆಮೇಲೆ ನಾನು ಇಲ್ಲಿ ಇದ್ದೆ. ಆದ ನಂತರ 1.5 hour ಪ್ರೊಸೆಷನ್ ನಡೀತಾ ಇತ್ತು. ನಾವು ಪ್ರೊಸೆಷನ್ ಮುಗಿಸಿದೀವಿ ಪೀಸ್ಫುಲಿ. ಎಲ್ಲ ಕ್ಲೋಸ್ ಆಗಿದೆ, ಜನ ಡಿಸ್ಪರ್ಸ್ ಆಗಿದ್ದಾರೆ. ಏನಿಲ್ಲ, ನಿಮ್ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ವಿ. ಏನಾಗಿದೆ, ಸ್ಲೈಟ್ ಸ್ಕ್ರಾಚ್ ಇತ್ತು, ಅದ್ರ ಏನಿಲ್ಲ ಇಂಜರಿ ಇಲ್ಲ, ಮೇಜರ್ ಏನ್ ಇಂಜರಿ ಇಲ್ಲ. ಕಲ್ಲು 2 ಕಲ್ಲು ಬಂದಿದೆ, ನಮ್ಮ ಪೊಲೀಸ್ ಮೇಲೆ ಬಂದಿದೆ, ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ. ಇದು ಕ್ಲಿಯರ್. ಚಪ್ಪಲಿಯನ್ನ ಎಸ್ತಿದ್ದಾರೆ ಅಂದ್ರೆ ಇದು ಮುಖ್ಯವಾಗಿ ನಮ್ಮ ಶೋಭಾಯಾತ್ರೆಯನ್ನ ಅಡೆತಡೆ ಮಾಡ್ಲಿಕ್ಕೆ, ಸಮಸ್ಯೆ ಮಾಡ್ಲಿಕ್ಕೆ ಈ ರೀತಿ ಯಾರು ದೇವರ ಮೇಲೆ, ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾರ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ ಹೋಗಿಲ್ಲ. ನಮ್ಮಿಬ್ರು ಪೊಲೀಸ್ ಮೇಲೆ, ಇನ್ಕ್ಲೂಡಿಂಗ್ ನನ್ನ ಮೇಲೆ. ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮ್ಗೆ ಕಲ್ಲು ಬಿದ್ದದ, ನಿಮ್ಮ ಕಾನ್ಸ್ಟೇಬಲ್ ಕಲ್ಲು ಬಿದ್ದದ. ಈ ರೋಡ್ ಬಂದ್ ಮಾಡೋದು, ಇಷ್ಟು ಮಂದಿನ ತಂದು ಆ ಮಸೂತಿಗೆ ನೀವು ಪ್ರೊಟೆಕ್ಷನ್ ಕೊಡೋದು, ಎಲ್ಲಿ ಕಾನೂನು ಇದು? ಯಾವ ದೇಶದಾಗ ಐತಿದು? ಇದು ಸರಿ ಅಲ್ಲ. ಮೊದಲ 163 ತೆಗೀರಿ, ನೀವು ಮೊದಲು ಅವರ ತೆಗೀರಿ, ತೆಗೆದು ಅಡ್ಡಾಡಕ್ಕೆ ಬಿಡ್ರಿ, ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ. ಯಾಕೆ? ಇದು ಅವ್ರ ಅಪ್ಪನ ಜಾಗ, ಇದು ಪಬ್ಲಿಕ್ ರೋಡ್, ಇದು ಮುನ್ಸಿಪಾಲ್ಟಿ ರೋಡ್. ಇದು ಯಾರ್ದು ಇದು ರೋಡ್? ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಬಿಡಂಗಿಲ್ಲ, ಬೇರೆ ಜಯಂತಿಗೆ ಬಿಡಂಗಿಲ್ಲ. ಏನಿದು ಪದ್ಧತಿ? ನೀವು ಕುಂತ ಅವ್ರನ್ನ ಈ ನಮ್ಮನೆ ಈ ಮಟ್ಟಕ್ಕೆ ಏರಿಸಿರಿ, ನಿಮಗೆ ತೊಂದರೆ ಆಗ್ಯದ ನೋಡಿ. ಯಾಕೆ ನಮ್ಮ ಹುಡುಗರಿಗೆ ಲಾಠಿ ಚಾರ್ಜ್ ಮಾಡಿ? ಅವ್ರದ್ದೇನು ತಪ್ಪದ? ಅವ್ರು ತುಂಬ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ರು. ಮೆರವಣಿಗೆ ಮಾಡಿ ಚಪ್ಪಲಿ ಹೋಗೋದು ಯಾಕಂದ್ರೆ ಮಸೂತಿ ಚಪ್ಪಲಿ ಇಡಾಕ, ಕಲ್ಲು ಹೊಡ್ಯಾಕ ಮಸೂತಿ ಇಟ್ಟಿರ್ತಾರೆ. ನಾವು ಎದಕ್ಕೆ ಇಡ್ತಾರೆ ಮಸೂತಿ? ಪ್ರಾರ್ಥನಾ ಮಾಡಕ್ಕೆ ಇಡ್ತಾರೆ. ಅದನ್ನು ಮಾಡ್ಬೇಕು ಬಾಯಿ ಮುಚ್ಕೊಂಡು. ಅದಾನು ಹೊಡಿತೀರಿ, ಅಲ್ಲಿ ನವನಗರ ಕೇಳ್ತತಿ, ನವನಗರ ದಿಲ್ಲಿ ಕೇಳ್ತತಿ. ಸುಮ್ಮನೆ ಇರ್ತೀರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯಾವ, ಸಾಕಷ್ಟು ಇದ್ದಾರೆ. ಇಲ್ಲ 8 ಮಂದಿ ಅಲ್ಲ. 1 ನಿಮಿಷ, ಇದು ಕಮಿಟಿ ಯಾರದಾರ ಕೇಳಿ, ಇವ ಅಧ್ಯಕ್ಷ ಯಾರದಾರ ಕೇಳಿ. ಅವ ಏನಿದನ್ನು ಪ್ರಾರ್ಥನಾ ಮಾಡಕ್ಕೆ ಇಟ್ಟಾನೋ, ಏನಿದನ್ನ ಕಲ್ಲು ಹೋಗ್ಯಾಕ ಚಪ್ಪಲಿ ಹೋಗ್ಯಾಕ ಇಟ್ಟಾನ ಮಸೂತಿ, ಮೊದಲು ಅವನಿಗೆ ಕೇಳಿ. ಅವ ಯಾರದಾರ ಮೊದಲು ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಏನು ಇಲ್ಲಿ ಅಲ್ಲ, ನಮ್ಮ ಸಂಸ್ಥೆಯೊಳಗೆ ಏನಾರ ಬರುದಿಲ್ಲ, ಮಾಡೋದಿಲ್ಲ ನೀವು. ಮತ್ತೆ ಯಾಕೆ ಅದೇನು ಎಕ್ಸಾಮಿಷನ್ ಐತೆ? ಎಲ್ಲರಿಗೂ ನಾವು ಪೊಲೀಸ್ ಸ್ಟೇಷನ್ ಕರೆದಾರ ಅವರು 3 ಗಂಟೆಗೆ. ಎಷ್ಟೊತ್ತಿಗೆ ಸರ್ ಬರ್ತಾ IG ಬಂದಾರ, ನಾವು ಅಲ್ಲಿ ಹೋಗ್ತೀವಿ. ಹೋಗಿ ಅದು ಏನು ಬಂದೋಬಸ್ತ್ ಮಾಡೋದು ಆಕೆ ಮಸೂತಿ ಮೇಲೆ ಕೇಸ್ ಹಾಕ್ತೀವಿ. ನಮ್ಮ ವಕೀಲರು ಬರ್ತಾರೆ. ಪೊಲೀಸರಿಗೆ ನಮ್ಮ ಹುಡುಗರಿಗೆ ಯಾರಿಗೆ ಹೊಡಿಬೇಡ ಅಂತ ಹೇಳ್ರಿ. ಯಾಕೆ ಹೊಡಿತೀರ? ಅವ್ರಿಗೆ ಹೊಡಿ ನೋಡೋಣ. ಹೊಡಿರಿ ಅವ್ರಿಗೆ.
ಏನು ಮಾಡಿ ನನಗೆ ಹೊಡೆದಾರೆ ಇಂಡಿಯಾದಲ್ಲಿ ಬರ್ಬೇಕಾದ್ರೆ ನನಗೆ ಎದಕ್ಕೆ ಹೊಡೆದ್ರಿ? ನನಗೆ ಎದ್ರ ಸಂಬಂಧ? ನಿಮಗೆ ನಿಮ್ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದ್ 4 ಮಂದಿ ಹೊಡೆಯನ್ರಿ ಕಲ್ಲು ನರೇಂದ್ರ ಮೋದಿ ಗೌರ್ಮೆಂಟ್ ಐತೆ ನೆನಪಿಟ್ಕೊಂಡ್ರಿ ಅವ್ರಿಗೆ. ನಡ್ರಿ